ನಂಬಿಕೆಯನ್ನು ಬಲಪಡಿಸುವುದು ಈ ಶೀರ್ಷಿಕೆಯ ಅಡಿಯಲ್ಲಿ 3ನೆಯ ಭಾಗವನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು ಇಂದು ನಮ್ಮ ಜೀವನದ ಹೊಸ ಹಂತವನ್ನ ಅಂದ್ರೆ ಈ ವರ್ಷವನ್ನ ನಂಬಿಕೆಯಲ್ಲಿ ಧೈರ್ಯದಿಂದ ಹೇಗೆ ಎದುರಿಸಬೇಕು ಎಂಬುದರ ಕುರಿತಾಗಿ ನಾವು ಧ್ಯಾನಿಸೋಣ. ನಮ್ಮ ಭವಿಷ್ಯವು ಅನಿಶ್ಚಿತವಾಗಿ ಕಾಣಿಸಬಹುದು, ಆದರೆ ನಮ್ಮ ನಂಬಿಕೆ ಮಾತ್ರ ಸ್ಥಿರವಾಗಿರಬೇಕು. ನಮ್ಮ ನಂಬಿಕೆಯನ್ನ ಬಲಪಡಿಸಲು ಮತ್ತು ಈ ವರ್ಷದಲ್ಲಿ ಬೇಕಾದಂತಹ ಧೈರ್ಯವನ್ನ ತುಂಬಲು ದೇವರ ವಾಕ್ಯದಲ್ಲಿರುವ ಆಶಾದಾಯಕವಾದಂತಹ ಒಂದು ಸಂದೇಶವನ್ನ ಈಗ ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಧೈರ್ಯದ ಆಜ್ಞೆ. ನಮ್ಮ ಧೈರ್ಯವು ನಮ್ಮ ಸಾಮರ್ಥ್ಯದಿಂದ ಬರುವಂಥದ್ದಲ್ಲ, ಬದಲಿಗೆ ನಮ್ಮ ದೇವರ ಉಪಸ್ಥಿತಿಯಿಂದ ಬರುವಂಥದ್ದು. ಈ ವರ್ಷದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ಬೇಕಾದಂತಹ ಒಂದು ಧೈರ್ಯಕ್ಕಾಗಿ ನಾವು ಯಾರ ಕಡೆಗೆ ನೋಡಬೇಕು? ಪ್ರಶ್ನೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ನಾವು ಹೆದರಿಕೆ ಅಥವಾ ಕಳವಳ ಪಡಬಾರದೆಂದು ದೇವರು ನಮಗೆ ಆಜ್ಞಾಪಿಸ್ತಾ ಇದ್ದಾನೆ. ಇದು ಕೇವಲ ಸಲಹೆ ಅಲ್ಲ, ಇದು ಆಜ್ಞೆ. ಏಕೆಂದರೆ ಆತನು ನಮ್ಮ ಸಂಗಡ ಇರುತ್ತಾನೆ ಎಂದು ವಾಗ್ದಾನ ಮಾಡಿದ್ದಾನೆ. ಆತನ ಉಪಸ್ಥಿತಿಯೇ ನಮ್ಮೆಲ್ಲ ಆತಂಕಗಳನ್ನು ದೂರ ಮಾಡುವ ಒಂದು ಮೂಲ ಕಾರಣ ಆಗಿದೆ. ಈ ಒಂದು ದೈವಿಕವಾದಂತಹ ಒಂದು ಭರವಸೆಯನ್ನ ನಂಬುವುದರ ಮೂಲಕ ನಮ್ಮ ಧೈರ್ಯ ಬಲಗೊಳ್ತದೆ. ಎರಡನೇದಾಗಿ, ಧೈರ್ಯಕ್ಕೆ ಆಧಾರವಾದ ನಂಬಿಕೆಯ ತತ್ವಗಳು ಏನು ಅಂತ ನಾವು ನೋಡುವಾಗ, ನಮ್ಮ ನಂಬಿಕೆಯನ್ನ ಬಲಪಡಿಸುವ ಮತ್ತು ಈ ವರ್ಷದಲ್ಲಿ ಧೈರ್ಯವನ್ನ ಭದ್ರಪಡಿಸುವ 2 ಪ್ರಮುಖವಾದಂತಹ ಒಂದು ಸತ್ಯವೇದದಿಂದ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಭವಿಷ್ಯದ ವಾಗ್ದಾನದಲ್ಲಿ ನಿರೀಕ್ಷೆಯನ್ನ ನಾವು ಇಡಬೇಕು. ನಮ್ಮ ಭವಿಷ್ಯವನ್ನ ಯಾರು ನಿಯಂತ್ರಿಸುತ್ತಾರೆ? ನಾನು ಅಥವಾ ದೇವರು? ನಮ್ಮ ಭವಿಷ್ಯದ ಯೋಜನೆಗಳು ಯಾವಾಗಲೂ ಶುಭಕರವಾಗಿರ್ತವೆ ಎಂದು ದೇವರು ದೃಢೀಕರಿಸ್ತಾನೆ. ನಮ್ಮ ಭವಿಷ್ಯವನ್ನ ಕಾಪಾಡುವಾತನು, ನಮ್ಮ ಭವಿಷ್ಯವನ್ನ ನಿಯಂತ್ರಿಸುವಾತನು ಅದು ದೇವರು ಮಾತ್ರ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ವಾಕ್ಯವನ್ನು ನೋಡಿಕೊಳ್ಳುವಾಗ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವರು ಈ ವಾಗ್ದಾನದಲ್ಲಿ ನಾವು ದೃಢವಾಗಿ ನಿಂತಾಗ ನಮಗೆ ಕಾಯುತ್ತಿರುವ ಉತ್ತಮವಾದದ್ದಕ್ಕಾಗಿ ನಾವು ಧೈರ್ಯದಿಂದ ಕಾಯಬಹುದು. ಈ ನಿರೀಕ್ಷೆಯೇ ನಮ್ಮ ನಂಬಿಕೆಗೆ ಒಂದು ಧೈರ್ಯ ಕೊಡುವಂಥದ್ದಾಗಿದೆ. ಎರಡನೇದು, ಭಯವನ್ನ ದೈವಿಕ ಶಾಂತಿಯಿಂದ ಬದಲಾಯಿಸುವಂಥದ್ದು. ನಮ್ಮ ಭಯಗಳು ಹೆಚ್ಚಾದಾಗ ನಮ್ಮ ಧೈರ್ಯವು ಕುಸಿದು ಹೋಗ್ತದೆ. ಭಯದಲ್ಲಿ ಇದ್ದಾಗ ನಾವು ಯಾವ ಕೆಲಸಗಳನ್ನ ಮಾಡಲಿಕ್ಕೆ ಹೋದರೂ ಅದೆಲ್ಲವೂ ತಪ್ಪಾಗಿಯೇ ಇರ್ತದೆ. ಏಕೆಂದರೆ ನಾವು ಭಯದ ಹೆಜ್ಜೆಗಳನ್ನು ನಾವು ಇಡ್ತೇವೆ, ನಮಗೆ ಧೈರ್ಯ ಸಾಲದು. ಆದರೆ ದೇವರು ನಮಗೆ ಭಯದ ಆತ್ಮವನ್ನ ಆತನು ಕೊಟ್ಟಿಲ್ಲ. 2 ತಿಮೋತಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ದೇವರು ನಮಗೆ ನೀಡಿದ ಈ ಶಕ್ತಿ ನಮ್ಮ ಆತ್ಮವನ್ನ ಬಳಸಿಕೊಂಡು ನಾವು ಮುಂಬರುವ ಸವಾಲುಗಳನ್ನ ಎದುರಿಸುವಂತದ್ದಾಗಬೇಕು. ನಮ್ಮ ಹೃದಯಗಳನ್ನ ಕಾಡುತ್ತಿರುವ ಭಯವನ್ನ ಆತನ ಶಾಂತಿಯಿಂದ ಬದಲಾಯಿಸಿಕೊಳ್ಳಲು ನಾವು ಆತನನ್ನ ಪ್ರಾರ್ಥಿಸುವರಾಗಬೇಕು. ಆತನ ಪ್ರೀತಿಯನ್ನ ನಂಬಿದಾಗ ನಮ್ಮ ನಂಬಿಕೆ ಬಲಗೊಳ್ಳುತ್ತದೆ ಮತ್ತೆ ಧೈರ್ಯ ಉಂಟಾಗ್ತದೆ. ತೀರ್ಮಾನ ನಮ್ಮದೇನಾಗಿದೆ ಪ್ರಿಯರೇ? ಈ ಒಂದು ಹೊಸ ವರ್ಷಕ್ಕೆ ನಾವು ಹೆಜ್ಜೆ ಧೈರ್ಯದಿಂದ ನಾವು ಇಟ್ಟಿದ್ದೇವಾ ಅಥವಾ ಭಯದಲ್ಲಿದ್ದೇವಾ? ಧೈರ್ಯ ಬೇಕು ಮತ್ತು ಆ ಧೈರ್ಯದ ಮೂಲವು ಯೇಸು ಕ್ರಿಸ್ತನೇ. ನಾವು ಭಯದಲ್ಲಿ ಹೆಜ್ಜೆ ಇಟ್ಟಿರುವುದಾದರೆ ಆ ಭಯವನ್ನ ಹೋಗಲಾಡಿಸಲಿಕ್ಕೆ ಕ್ರಿಸ್ತನು ನಮ್ಮೊಟ್ಟಿಗಿದ್ದಾನೆ. ಆ ಧೈರ್ಯ ಅದು ಕ್ರಿಸ್ತನು ಮಾತ್ರ. ಯಾವುದೇ ಭಯವಿದ್ದರೂ ನಾನು ದೇವರ ನಂಬಿಗಸ್ತಿಕೆಯನ್ನ ಆರಿಸಿಕೊಳ್ಳುತ್ತೇನೆ ಎಂಬ ಈ ನಂಬಿಕೆಯ ನಿರ್ಣಯವು ಹೆಚ್ಚು ಶಕ್ತಿಶಾಲಿಯಾಗಿದೆ. ಕೀರ್ತನೆ 56:3 ದಾವೀದನು ಹೀಗೆ ಹೇಳ್ತಾನೆ. ಕೀರ್ತನೆ 56:3 ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಈ ವಚನವನ್ನ ನಾವು ಈ ವರ್ಷದಲ್ಲಿ ನಮ್ಮ ಧ್ಯೇಯನ್ನಾಗಿ
ಇಟ್ಟುಕೊಳ್ಳೋಣ. ನಂಬಿಕೆಯಲ್ಲಿ ನಾವು ಬಲವಾಗಿದ್ದುಕೊಂಡು ಆತನ ವಾಗ್ದಾನಗಳಲ್ಲಿ ನಿಂತವರಾಗಿ ಈ ಒಂದು ಹೊಸ ವರ್ಷವನ್ನ ದೈವಿಕ ಧೈರ್ಯದಿಂದ ನಾವು ಅದರಲ್ಲಿ ಹೆಜ್ಜೆ ಇಡೋಣ, ಮುಂದೆ ಸಾಗೋಣ. ದೇವರು ನಿಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವಾದ ಮಾಡಲಿ. ದೇವರ ಧೈರ್ಯ ನಿಮ್ಮೊಂದಿಗಿರಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.